Hello future engineers, welcome to the new video. ಇನ್ನೇನು ಸೆಕೆಂಡ್ ರೌಂಡ್ ಮುಗಿತಾ ಬಂತು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು 2-3 ಡೇಸ್ ಅಲ್ಲಿ. ಯಾರ್ಯಾರು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿದ್ದೀರೋ ಹೋಮ್ ವರ್ಕ್ ಮಾಡ್ಕೋತಾ ಇರ್ತೀರಾ. ಯಾವ ಬ್ರಾಂಚಸ್ ಹಾಕೋದು, ಯಾವ ಬ್ರಾಂಚ್ ತೆಗಿಬೇಕು, ಯಾವ ಕಾಲೇಜ್ ಆ್ಯಡ್ ಮಾಡಬೇಕು, ಯಾವ ಕಾಲೇಜ್ ಡಿಲೀಟ್ ಮಾಡಬೇಕು, ಯಾವ ಕಾಲೇಜ್ಗೆ ಹೈಯರ್ ಪ್ರಯಾರಿಟಿ ಕೊಡಬೇಕು ಅಂತ ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಇದೆ. ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಹೈಯರ್ ಆಪ್ಷನ್ನು ಲೋಯರ್ ಆಪ್ಷನ್ನು ಅಂತ ಈಗ ನಿಮ್ಗೆ ಸಿಕ್ಕಿರೋದು ಲಾಸ್ಟಲ್ಲಿ ಇರುತ್ತೆ. ಯಾವ ಕಾಲೇಜ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಒಂದೇ ಒಂದು ಕಾಲೇಜ್ ಆ್ಯಡ್ ಮಾಡಿ ಆ ಕಾಲೇಜಲ್ಲಿ ಸಿಗೋ ಹಾಗಿದ್ರೆ ನಿಮಗೆ ಕೊಡ್ತಾರೆ, ಇಲ್ಲ ಅಂದರೆ ಒಂದು 10 ಕಾಲೇಜ್ ಆ್ಯಡ್ ಮಾಡಿ 10 ಕಾಲೇಜಲ್ಲಿ ಸಿಗುವ ಪ್ರಾಬಬಿಲಿಟಿ ಇದ್ದರೆ ಅಲಾಟ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. 100 ಕಾಲೇಜ್ ಆ್ಯಡ್ ಮಾಡ್ಬೋದು. ಒಂದೇ ಕಾಲೇಜಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಆ್ಯಡ್ ಮಾಡ್ಬೋದು. ನೀವು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಡಿಲೀಟ್ ಮಾಡಿರೋಂಥ ಬ್ರಾಂಚಸ್ಸು ಸಹ ಕಾಲೇಜಸ್ಸು ಸಹ ಆ್ಯಡ್ ಮಾಡಬಹುದು. ಏನು ಬೇಕಾದರೂ ಮಾಡ್ಬೋದು ನೀವೀಗ. ಎಲ್ಲರಿಗೂ ಏನು ಒಳ್ಳೆ ಬ್ರಾಂಚು ಕೆಟ್ಟ ಬ್ರಾಂಚ್ ಅಂತ ಇಲ್ಲ. ಬಟ್ ಮೋಸ್ಟ್ ಡಿಮಾಂಡ್ ಇರೋ ಬ್ರಾಂಚು ಸದ್ಯಕ್ಕೆ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ಸಿಗಲಿಲ್ಲ ಅಂದರೆ ಅಲೈಡ್ ಬ್ರಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತೀರಾ. ಕೆಲವೊಂದಷ್ಟು ಮಾತ್ರ ನಾನು ಅಲೈಡ್ ಬ್ರಾಂಚಸ್ ತಗೊಂಡಿದ್ದೀನಿ. ಬೆಂಗಳೂರಿನ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಲೈಡ್ ಬ್ರಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ಕಟ್ ಆಫ್ ಇತ್ತು, ರೌಂಡ್ 2 ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ದಿಸ್ ಇಸ್ CET 2024. ಸೊ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಯಾವ ಯಾವ ಕಾಲೇಜಲ್ಲಿ ಸಿಗಬಹುದು, ಇಲ್ಲ ನಿಮಗೆ ಇಷ್ಟ ಇರುವಂಥ ಕಾಲೇಜಲ್ಲಿ ಸೇಫ್ ರ್ಯಾಂಕ್ ಏನಿರಬಹುದು ಅಂತ ನೀವೇ ಗೆಸ್ ಮಾಡಬಹುದು. ನೀವು ಕ್ವಶನ್ ಕೇಳ್ತೀರಾ ಎಷ್ಟು ಕಟ್ ಆಫ್ ಡ್ರಾಪ್ ಆಗಬಹುದು ಅಂತ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್, ಡಿಪೆಂಡ್ಸ್ ಆನ್ ದ ಬ್ರಾಂಚ್. ಸೊ ಒಂದು ಕರೆಕ್ಟಾಗಿ 1,000, 2,000, 5,000, 10,000 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಬ್ರಾಂಚ್ಗೆ ಒಂದೊಂದು ಥರ ಕಟ್ ಆಫ್ ಡ್ರಾಪ್ ಆಗುತ್ತೆ. ಖಂಡಿತ ಕಟ್ ಆಫ್ ಅಂತೂ ಡ್ರಾಪ್ ಆಗೋ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂದರೆ ತುಂಬ ಜನ ಚಾಯ್ಸ್ 1 ಕೊಟ್ಟು ಫೀಸ್ ಕಟ್ಟಿಲ್ಲ, ಚಾಯ್ಸ್ 2 ಕೊಟ್ಟು ಫೀಸ್ ಕಟ್ಟಿಲ್ಲ, ಇನ್ನೊಂದಷ್ಟು ಜನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿದ್ದಾರೆ, ಏನು ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಒಂದಷ್ಟು ಸೀಟ್ಸ್ ಬರುತ್ತೆ. ಆಮೇಲೆ ಕಾಲೇಜಸ್ಸು ಕಾಮೆಂಟ್ ಕೇಳಿ ಫಿಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಒಂದಷ್ಟು ಸೀಟ್ಸು ಸರೆಂಡರ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗುತ್ತೆ, ತಲೆ ಕೆಡ್ಸ್ಕೊಬಿಡಿ. ಸಿಗುತ್ತೆ, ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ಚೆನ್ನಾಗಿರಬೇಕು. ಕಾಲೇಜ್ ಚೆನ್ನಾಗಿದೆಯಲ್ಲ ಅಂತ ನೋಡಬೇಡಿ, ನಿಮ್ಮ ರ್ಯಾಂಕ್ ಹೇಗಿದೆ, ನಿಮ್ಮ ರ್ಯಾಂಕ್ಗೆ ಸೂಟಬಲ್ ಕಾಲೇಜಸ್ ಯಾವುದಿದೆ ಅನ್ನೋದು ನೋಡ್ಕೊಳ್ಳಿ. ಎಲ್ಲ ಕಾಲೇಜು ಆ್ಯಡ್ ಮಾಡ್ಬೋದು, ತೊಂದರೆ ಏನಿಲ್ಲ. RV, BMS, ರಾಮಯ್ಯ, UVC, ದಯಾನಂದ ಸಾಗರ್ ಇವೆಲ್ಲ ಆ್ಯಡ್ ಮಾಡಿ. ಸಿಗೋ ಸಾಧ್ಯತೆ ಇದ್ದರೆ ಕೊಡ್ತಾರೆ. ನೀವೇನು ಡಿಕ್ಲೇರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನನಗೆ ಇದು ಸಿಗೋದಿಲ್ಲ ಅಂತ. ಆ್ಯಡ್ ಮಾಡ್ಕೊಳೋಗಿ BMS, IT, BIT, NIT ಈ ಥರ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಕಾಲೇಜಸ್ ಮಾತ್ರ ಆ್ಯಡ್ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೂ ಮತ್ತೆ ಅದೇ ರಾಗ ಹಾಡಬೇಡಿ, ಈ ಕಾಲೇಜ್ ಇಷ್ಟ ಇಲ್ಲ ನನಗೆ ಸಿಕ್ಕಿರೋ ಕಾಲೇಜ್ಗಿಂತ ಕೆಳಗಡೆ ಇರೋ ಕಾಲೇಜ್ ಬೇಕಾಗಿತ್ತು, ಹಾಗೆಗಿಂತ ಪ್ರಯಾರಿಟಿ ನೋಡಿಕೊಂಡು ಹೋಮ್ ವರ್ಕ್ ಮಾಡಿಕೊಂಡು ಪೆನ್ನು ಪೇಪರ್ ತಗೊಂಡು ಬರೋದು, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಇಲ್ಲಿ ನಾನು ಯಾವ್ಯಾವ ಬ್ರಾಂಚ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಬ್ರಾಂಚ್ ಕೋಡು, ಕೋರ್ಸ್ ಕೋಡು AED ಅಂತಿದೆ. AED ಅಂತಿದ್ರೆ A ಸ್ಟ್ಯಾಂಡ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, D ಸ್ಟ್ಯಾಂಡ್ಸ್ ಫಾರ್ ಡೇಟಾ ಸೈನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ AI and DS ಅಂತೀವಿ. ಸೊ AED ಅನ್ನೋದು. ಸೆಕೆಂಡ್ ಬ್ರಾಂಚು AI and ML. ಕೋರ್ಸ್ ಕೋಡು ಬರೀ AI ಅಂತಿರುತ್ತೆ. ಬರೀ AI ಅಂತಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್. ಇನ್ನೊಂದು ಕೋರ್ಸ್ ಕೋಡ್ ಇದೆ CEA ಅಂತಿರುತ್ತೆ. CEA ಅಂತಿದ್ರೆ C ಸ್ಟ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್, A ಸ್ಟ್ಯಾಂಡ್ಸ್ ಫಾರ್ A&ML. ಕಂಪ್ಯೂಟರ್ ಸೈನ್ಸ್ ವಿತ್ A&ML. ಸೊ ಐ ಪ್ರಿಫರ್ ದಿಸ್ ಬ್ರಾಂಚ್. ಯಾಕೆ ಅಂದರೆ ನೀವು ಇಂಜಿನಿಯರಿಂಗ್ ಮುಗಿದ ಮೇಲೆ ಯಾವ ಬ್ರಾಂಚ್ ಮಾಡಿದಪ್ಪ ಅಂದರೆ ಅಟ್ಲೀಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬಹುದು. ಬ್ರ್ಯಾಕೆಟಲ್ಲಿ A&ML ಇರುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದೇ ಇವೆರಡು ಕೋರ್ಸಸ್ ಮಾಡಿದ್ರೆ ಯಾವ ಕೋರ್ಸ್ ಅಪ್ಪ ಅಂದರೆ AI, ಯಾವ ಕೋರ್ಸ್ ಅಪ್ಪ ಅಂದರೆ A&DS ಅಂತ ಹೇಳ್ಬೇಕು. ಯಾವುದದು A&DS ಪ್ರಪಂಚದ ಎಲ್ಲ ಮೂಲೆಯಲ್ಲಿರೋರಿಗೆ ಎಲ್ಲ ಗೊತ್ತಿರೋದಿಲ್ಲ. ಅದೇ ಕಂಪ್ಯೂಟರ್ ಸೈನ್ಸ್ ಆದರೆ ಧಾರಾಳವಾಗಿ ಹೇಳ್ಬೋದು. A&ML ಬಿಟ್ಟರು ಏನೂ ತೊಂದರೆ ಇಲ್ಲ, ಕಂಪ್ಯೂಟರ್ ಸೈನ್ಸ್ ಅನ್ನೋದು ಉಳ್ಕೊಂಡಿರುತ್ತೆ. ಇನ್ನೊಂದು ಕೋರ್ಸ್ ಯಾವುದು ಅಂದರೆ ಒನ್ಸ್ ಅಗೇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ. C ಸ್ಟ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್, Y ಸ್ಟ್ಯಾಂಡ್ಸ್ ಫಾರ್ ಸೈಬರ್ ಸೆಕ್ಯೂರಿಟಿ. ಸೊ ಐ ಆಲ್ಸೋ ಪ್ರಿಫರ್ ದಿಸ್. ಯಾಕೆಂದ್ರೆ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಬರುತ್ತೆ. ನೀವು ಹೈಯರ್ ಸ್ಟಡೀಸ್ ಹೋಗಲಿ ಎಲ್ಲಾದರೂ ಹೋಗಲಿ, ಯಾವ ಬ್ರಾಂಚ್ ಅಪ್ಪ ಏನು ಕೋರ್ಸ್ ಮಾಡಿದ್ದೀವಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಕೋರ್ಸ್ ಐ ರೆಕಮೆಂಡ್ ಇಸ್ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್. ಕೋರ್ಸ್ ಕೋಡು DS ಅಂತಿರುತ್ತೆ. ಸೊ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ನನ್ನ ಒಪಿನಿಯನ್ನು, ನಿಮ್ಮ ಇಷ್ಟ, ನೀವೇನು ಬೇಕಾದ್ರೂ ಮಾಡ್ಕೋಬಹುದು. ನನ್ನ ಒಪಿನಿಯನ್ನು ನಿಮ್ಮ ಕೋರ್ಸು ಅಥವಾ ಬ್ರಾಂಚು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಈ ಥರ ಇರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬರೀ ಡೇಟಾ ಸೈನ್ಸ್, ಬರೀ ಇನ್ನು ಸೈಬರ್ ಸೆಕ್ಯೂರಿಟಿ, ಬರೀ ಇನ್ನೇನೋ ಇದ್ದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಕಂಪ್ಯೂಟರ್ ಸೈನ್ಸ್ ಅಂತಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಐ ಪ್ರಿಫರ್ ಲಾಸ್ಟ್ 3 ಕೋರ್ಸಸ್. ಉಳಿದಿರೋ 2 ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ನೋಡೋದಕ್ಕೆ ನನಗೆ CA, CY, DS 3 ಕೋರ್ಸು ಚೆನ್ನಾಗಿ ಕಾಣ್ತಿದೆ.
ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ತಲೆ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ, ರ್ಯಾಂಕ್ ಎಲ್ಲೆಲ್ಲೋ ಬಂದಿದೆ, ಏನೇನೋ ಆಗಿದೆ, ಬಟ್ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು. ಬರೀ ಸಿ ಎಸ್ ಅಂತಲೇ ನಂಬ್ಕೊಂಡು ಯಾವುದೋ ಪಾತಾಳದಲ್ಲಿರೋ ಕಾಲೇಜ್ಗಳಿಗೆಲ್ಲ ಆಪ್ಷನ್ ಎಂಟ್ರಿ ಮಾಡಿ ಅಲ್ಲೆಲ್ಲೋ ಸಿಕ್ಕಿ ಆಮೇಲೆ ಒದ್ದಾಡ್ತಿರ್ತೀರ. ಅಲ್ಲಿ ಅಡ್ಮಿಷನ್ಸ್ಗೆ ಹೋಗೋದು, ಈ ಕಾಲೇಜ್ ಚೆನ್ನಾಗಿಲ್ಲ ನನಗೆ ಬೇಡ ಅನ್ನೋದು. ಮೊದಲೇ ಕಾಲೇಜ್ ನೋಡ್ಕೊಂಡು ಬರಬೇಕು ನೀವು. ಸೊ ಆಗಲಿಲ್ಲ ಅಂದಾಗ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚ್ಗೆ ಹೋಗಿ, ಯಾಕೆಂದ್ರೆ ನಿಮ್ಮ ರ್ಯಾಂಕು ಚೆನ್ನಾಗಿ ಬಂದಿಲ್ಲ, ಸೊ ಒಳ್ಳೆ ಕಾಲೇಜಲ್ಲಿ ಸಿಗಲ್ಲ ಅಂದಾಗ ಒಳ್ಳೆ ಕಾಲೇಜಲ್ಲಿ ಅಲೈಡ್ ಬ್ರಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಯಾವ್ದು ಸಿಗುತ್ತೆ, ಇಡಿನ, ಎಐ, ಸಿಇನ, ಸಿವೈಯ, ಡಿ ಎಸ್ ಚೆಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ರೆಪ್ಯೂಟೆಡ್ ಕಾಲೇಜಲ್ಲಿ ಮಾಡಿ. ರೆಪ್ಯೂಟೆಡ್ ಕಾಲೇಜಲ್ಲಿ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಳ್ಳೆ ಫ್ಯಾಕಲ್ಟಿ ಇರ್ತಾರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆ ಟೆಕ್ನಿಕಲ್ ಕಾಂಪಿಟೇಷನ್ಸ್ ಮಾಡ್ತಾರೆ, ಒಳ್ಳೆ ಸ್ಟೂಡೆಂಟ್ಸ್ ಬರೋದ್ರಿಂದ ನಿಮಗೆ ಒಳ್ಳೆ ನೆಟ್ವರ್ಕ್ ಬೆಳೆಯುತ್ತೆ. ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು, ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮುಂದೆ ನೀವು ಇಂಜಿನಿಯರಿಂಗ್ ಮುಗಿಸಿ ಬೇರೆ ಯಾವುದೋ ಕಂಪ್ನಿಗಳಿಗೆ ಹೋದಾಗ ನಿಮ್ಮ ಫ್ರೆಂಡ್ಸು ಒಳ್ಳೊಳ್ಳೆ ಕಂಪ್ನಿಗಳಿಗೆ ಹೋಗ್ತಾರೆ, ಒಳ್ಳೆ ಕಾಲೇಜ್ಗೆ ಹೋದರೆ ನಿಮ್ಮ ನೆಟ್ವರ್ಕ್ ಬೆಳೆಯುತ್ತೆ. ನಿಮ್ಗೆ ಯಾವತ್ತಾದ್ರೂ ಕೆಲಸ ಬೇಕು ಅಂದಾಗ ಅವ್ರಿಗೆ ಹೆಲ್ಪ್ ಮಾಡಬಹುದು. ಇಲ್ಲ ರ್ಯಾಂಕ್ ಕೆಟ್ಟದಾಗಿರುತ್ತೆ, ನಾನು ಕಂಪ್ಯೂಟರ್ ಸೈನ್ಸೇ ಬೇಕು ಅಂದ್ಬಿಟ್ಟು ಯಾವುದೋ ಒಂದು ಪಾತಾಳದಲ್ಲಿರೋ ಕಾಲೇಜ್ಗೆ ಏನಾದರೂ ಹೋದರೆ ಅಲ್ಲಿ ಬರೋರಿಗೆ ಕೆಲಸ ಸಿಗೋದಿಲ್ಲ, ಅಲ್ಲಿರೋ ಫ್ಯಾಕಲ್ಟಿ ಎಲಿಜಿಬಲ್ ಫ್ಯಾಕಲ್ಟಿ ಇರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಅಲ್ಲೂ ಅದೇ ಫೀಸೇ ಕೊಡೋದು. ನೀವು ಒಳ್ಳೆ ಕಾಲೇಜ್ಗೆ ಹೋದ್ರು ಒಂದು 1 ಲಕ್ಷ ಕೊಡ್ತೀರಾ, ಇಲ್ಲ ಬಾಟಮ್ ಅಲ್ಲಿರೋ ಕಾಲೇಜ್ ಹೋದ್ರು 1 ಲಕ್ಷನೇ ಕೊಡ್ತೀರಾ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಫ್ಯಾಕಲ್ಟಿ ಇರೋದಿಲ್ಲ, ಲ್ಯಾಬ್ ಫೆಸಿಲಿಟಿ ಇರೋದಿಲ್ಲ, ಬೇರೆ ಸಪೋರ್ಟ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇರೋದಿಲ್ಲ, ಹ್ಯೂಮನ್ ರಿಸೋರ್ಸು ಕರೆಕ್ಟ್ ಆಗಿರೋದಿಲ್ಲ, ಬೇರೆ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಮಾಡೋದಿಲ್ಲ. ಅದೇ ನೀವು ಟಾಪ್ ಕಾಲೇಜಸ್ಗೆ ಹೋದಾಗ ಇನ್ ಅಡಿಷನ್ ಟು ದ ಸಿಲೆಬಸ್ ಲಾಟ್ ಆಫ್ ಅದರ್ ಆಕ್ಟಿವಿಟೀಸ್ ವಿಲ್ ಬಿ ದೇರ್. ನೀವು ಮಾಡ್ಲಿಕ್ಕೆ ಹೊರಟಿರೋದಕ್ಕೆ ಪ್ರೊಫೆಷನಲ್ ಇಂಜಿನಿಯರಿಂಗ್ ಡಿಗ್ರಿ, ಯಾವುದೋ PUC SSLC ಇಲ್ಲ. ಇಲ್ಲಿ ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಡೆವಲಪ್ ಆಗಬೇಕು ಅಂದರೆ ಬರೀ ಸಿಲೆಬಸ್ ಇಂದ ಡೆವಲಪ್ ಆಗೋದಿಲ್ಲ. ಯು ನೀಡ್ ಟು ಪಾರ್ಟಿಸಿಪೇಟ್ ಇನ್ ಲಾಟ್ ಆಫ್ ಆಕ್ಟಿವಿಟೀಸ್. ಸೊ ಅಂಥದ್ದೆಲ್ಲ ಅಟ್ಲೀಸ್ಟ್ ಟಾಪ್ ಕಾಲೇಜಸ್, ಇಲ್ಲ ಅಂದರೆ ಅಟ್ಲೀಸ್ಟ್ ಆವ್ರೇಜ್ ಕಾಲೇಜಸ್. ಆವ್ರೇಜ್ ಕಾಲೇಜಿಂತ ಕೆಳಗಡೆ ಹೋಗ್ಬಿಡಿ ಅನ್ನೋದು ನನ್ನ ಒಪಿನಿಯನ್ನು. ಬಟ್ ನಿಮ್ಮ ರ್ಯಾಂಕ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದರೆ ಹೋಗಲೇಬೇಕಾಗತ್ತೆ. ಅದಕ್ಕೆ ಆಗ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು ಕೋರ್ಸ್ಗೆ. CS ಅಂಡ್ ಅಲೈಡ್ ಸಿಗಲ್ವಾ, ಎಲೆಕ್ಟ್ರಾನಿಕ್ಸ್ ಹೋಗಿ, ಇಲ್ಲ ಎಲೆಕ್ಟ್ರಿಕಲ್ಗೆ ಹೋಗಿ, ಇಲ್ಲ ಮೆಕ್ಯಾನಿಕಲ್ಗೆ ಹೋಗಿ, ಇಲ್ಲ ಸಿವಿಲ್ಗೆ ಹೋದರೆ ನಿಮ್ಗೇನಾದರೂ ಒಳ್ಳೆಯದು ಆಗಬಹುದು. ಇಲ್ಲೊಂದು 3 ಶೀಟ್ ಇದೆ. ಈ ವಿಡಿಯೋದಲ್ಲಿ 3 ಶೀಟು ಕಾಲೇಜಸ್ ತೋರಿಸ್ತೀನಿ. ಫಸ್ಟ್ ಶೀಟು ಏನೂ ತೊಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಶೀಟು ಆವ್ರೇಜ್ ಅಂದ್ಕೊಂಡಿದ್ದೀನಿ. ಥರ್ಡ್ ಶೀಟ್ಗೆ ಹೋದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ನಿಮ್ಮ ರಿಸ್ಕಲ್ಲಿ ಕೆಲವು ಕಡೆ ಬಸ್ಗಳಲ್ಲೆಲ್ಲ ಹಾಕಿರ್ತಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ, ಎಲ್ಲ ಗಾಡಿ ಪಾರ್ಕ್ ಮಾಡ್ತಾ ಇದ್ರೆ ನಿಮ್ಮ ವಾಹನಗಳಿಗೆ ನೀವೇ ಜವಾಬ್ದಾರಿ ಅಂತ ಹಾಕಿರ್ತಾರೆ. ಆ ಥರ ಲಾಸ್ಟಲ್ಲಿರೋ ಬಾಟಮ್ ಮೋಸ್ಟ್ ಕಾಲೇಜುಗಳಿಗೆ ಸೇರಿಕೊಂಡ್ರೆ ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರಿ ಅಂತ ನೀವೇ ಮೊದಲೇ ಬರೆದಿಟ್ಕೊಂಡ್ರಿ. ಸೊ RV ಕಾಲೇಜಲ್ಲಿ CA ಅನ್ನೋ ಕೋರ್ಸ್ ಕೂಡ, ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ A and ML. C ಫಾರ್ ಕಂಪ್ಯೂಟರ್ ಸೈನ್ಸ್, A ಫಾರ್ A and ML. ಸೊ ಈ ಕೋರ್ಸಲ್ಲಿ 738 ಬಂದಿರೋರಿಗೆ ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿರೋದು. ಸೈಬರ್ ಸೆಕ್ಯೂರಿಟಿ 771. ನೆಕ್ಸ್ಟು DS ಅಂದರೆ CS ವಿತ್ DS, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 664. ಈ ವಿಚಿತ್ರ ಬ್ರಾಂಚ್ಗಳೆಲ್ಲ ಎಲ್ಲ ಕಾಲೇಜಲ್ಲಿ ಇರೋದಿಲ್ಲ. ಇದ್ರೆ 1 ಇರುತ್ತೆ, ಇಲ್ಲ 2 ಇರುತ್ತೆ, ಈ ಥರ ಇನ್ನೂ ಒಂದಷ್ಟಿದೆ. ಎಲ್ಲ ಕವರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಓನ್ಲಿ ಐ ಹ್ಯಾವ್ ಕನ್ಸಿಡರ್ 5 ಅಲೈಡ್ ಬ್ರಾಂಚಸ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ E048 ಕಾಲೇಜ್ ಕೋಡ್ ನೋಡ್ಕೊಳ್ಳಿ. AID ಅಂದರೆ AIDS 2600, A and ML 4500, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 3558. MS ರಾಮಯ್ಯದಲ್ಲಿ 4370 ಬಂದಿರೋರಿಗೆ AIDS ಸಿಕ್ಕಿದ್ರೆ, A and ML 3963 ಬಂದಿರೋರಿಗೆ ಸಿಕ್ಕಿದೆ. 3236 ಬಂದಿರೋರಿಗೆ A and ML ಸಿಕ್ಕಿದೆ. ಸೈಬರ್ ಸೆಕ್ಯೂರಿಟಿ 4296 ಬಂದಿರೋರಿಗೆ ಸಿಕ್ಕಿದೆ. UVCಯಲ್ಲಿ A and DS ಮಾತ್ರ ಇರೋದು, ಅಲ್ಲಿ 6491 ಬಂದಿರೋರಿಗೆ ಸಿಕ್ಕಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 6236 ಬಂದಿರೋರಿಗೆ A and ML ಸಿಕ್ಕಿದೆ. 8000 ಬಂದಿರೋರಿಗೆ ಸೈಬರ್ ಸೆಕ್ಯೂರಿಟಿ, 7200 ಬಂದಿರೋರಿಗೆ CS DS ಸಿಕ್ಕಿದೆ. BMS ITಯಲ್ಲಿ A and ML ಇದೆ, 14712 ಬಂದಿದೆ. ಇದೊಂದ್ಸರಿ ಚೆಕ್ ಮಾಡಿ. 14712 ಬಂದಿದೆ, A and ML ಸಿಕ್ಕಿದೆ BMS ITಯಲ್ಲಿ. ಅದೇ ನೀವು ಏನಾದರೂ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಹಠ ಹಿಡಿದಿದ್ರೆ ಯಾವ ಕಾಲೇಜಿಗೆ ಹೋಗ್ತಿದ್ರಿ ಅಂತ ನೀವು ಕಟ್ ಆಫ್ ನೋಡ್ಕೊಂಡು ಡಿಸೈಡ್ ಮಾಡಿ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 8753 ಬಂದಿರೋರಿಗೆ A and ML ಸಿಕ್ಕಿದೆ. ನಿಟ್ಟೆಯಲ್ಲಿ 14948 ಬಂದಿರೋರಿಗೆ A and DS, 13535 ಬಂದಿರೋರಿಗೆ A and ML ಸಿಕ್ಕಿದೆ. ನ್ಯೂ ಹೊರೈಸನ್ ಅಲ್ಲಿ A and DS 19791 ಬಂದಿರೋರು ಸಿಕ್ಕಿದೆ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ CS ವಿತ್ A and ML 21149ಕ್ಕೆ ನಿಂತಿದ್ರೆ, ಸೈಬರ್ ಸೆಕ್ಯೂರಿಟಿ 19001, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 18798. BNMIT
16,523 ಬಂದಿರೋರಿಗೆ A&ML ಸಿಕ್ಕಿದೆ. BNMIT ಆದಮೇಲೆ ಸರ್ MVIT ಯಲ್ಲಿ 16,900 ಬಂದಿರೋರಿಗೆ A&ML, 16,903 ಬಂದಿರೋರಿಗೆ A&ML. ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 21,363, 21,363 ಬಂದಿರೋರಿಗೆ ಸಿಕ್ಕಿದೆ. 5 ಕೋರ್ಸಸ್ ಹಾಕಿರೋದ್ರಿಂದ ಕೆಳಗಡೆ ಹೋಗ್ತಾ ಇದ್ದಾಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. BNMIT ಆಯಿತು 16,000 A&ML, ಸರ್ MVT 16,903 A&ML, 21,000 ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್. JSS ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ A&ML 22,414, CMRITಯಲ್ಲಿ 24,000 AIDS, 22,000 A&ML, 19,000 CS ವಿತ್ A&ML, 24,000 CS ವಿತ್ DS. ಡಾಕ್ಟರ್ AITಯಲ್ಲಿ AINDS 20,915, DS ATM ಅಲ್ಲಿ 22,914 AINML, 27,000 ಸೈಬರ್ ಸೆಕ್ಯೂರಿಟಿ, 26,000 CSDS. ಈ ಪ್ರೈವೇಟ್ ಯೂನಿವರ್ಸಿಟಿ ನಾನು ಯಾವುದು ಕನ್ಸಿಡರ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಕೋರ್ಸ್ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ನಾನು ಕನ್ಸಿಡರ್ ಮಾಡಿಲ್ಲ. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ AINDS, ಸಾರಿ ಇದು AINDS ಅಲ್ಲ, A&ML 26,980. ಒಂದು ಸ್ವಲ್ಪ ಹ್ಯೂಮನ್ ಎರರ್ಸು ಇರಬಹುದು ಈ ವಿಡಿಯೋದಲ್ಲಿ. SJBಯಲ್ಲಿ 26,980 A&ML ಇದ್ರೆ, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 31,162. ಯಾಕೆಂದ್ರೆ ಕಂಪೈಲ್ ಮಾಡಬೇಕಾದ್ರೆ ಡೇಟಾ ಅಲ್ಲಿಂದ ತಗೊಂಡು ಇಲ್ಲಿ ಹಾಕಿ ಡಿಫ್ರೆಂಟ್ ಬ್ರಾಂಚಸ್ ಅಲ್ಲಿ ಅಲ್ಲಲ್ಲೇ ಸ್ವಲ್ಪ ಮಿಸ್ಟೇಕ್ಸ್ ಆಗಿರುತ್ತೆ, ದಯವಿಟ್ಟು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ A&ML 19,494 ಇದೆ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ A&ML 29,257, CS ವಿತ್ DS 27,543. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ AINDS 35,999, A&ML 33,000, ಮೂರನೇದು CS ವಿತ್ A&ML 34,000. ಸೊ ಐ ಸೇ ದೀಸ್ ಕಾಲೇಜಸ್ ಆರ್ ಲಿಟಲ್ ಬಿಟ್ ಸೇಫ್ ಕಾಲೇಜಸ್ ಅಂತ ಈ ಶೀಟಲ್ಲಿ ಇರೋದು. ನೆಕ್ಸ್ಟ್ ಶೀಟಿಗೆ ಬರೋಣ. ಒನ್ಸ್ ಅಗೇನ್ ಸೇಮ್ ಕೋರ್ಸಸ್ ಕನ್ಸಿಡರ್ ಮಾಡಿದ್ದೀನಿ. AINDS, A&ML, CS ವಿತ್ A&ML, ಸೈಬರ್ ಸೆಕ್ಯೂರಿಟಿ, CS ವಿತ್ DS. ಇಲ್ಲಿಗೆ ಬರೋದಾದ್ರೆ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ A&ML 29,000, CS ವಿತ್ DS 31,000. ಕೇಂಬ್ರಿಡ್ಜ್ KR ಪುರಂ 32,000 A&ML, 35,000 CS ವಿತ್ DS. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ 59,000 CS ವಿತ್ A&ML, CS ವಿತ್ DS 66,000. The Oxford College of Engineering 35,917 A&ML. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ನೋಡಿ, ಹೊಸ ಕಾಲೇಜ್ ಆದರೂ ಕಾಂಪೀಟ್ ಮಾಡಿಕೊಂಡು 80ಗಿಂತ ಮೇಲೆ KSIT, ಡಾನ್ ಬಾಸ್ಕೋ ಹಳೆ ಕಾಲೇಜ್ಗಳನ್ನೆಲ್ಲ ಹಿಂದೆ ಹಾಕಿ ಟಾಪ್ ಮೋಸ್ಟ್ ಅಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಅದು ಸಿಟಿ ಲಿಮಿಟ್ಸ್ ಅಲ್ಲಿ ಇದೆ. ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ದಾಗ ಒಳ್ಳೆ ಫ್ಯಾಕಲ್ಟಿ ಸಿಗ್ತಾರೆ, ಜನಗಳಿಗೆ ಅನುಕೂಲ ಅಂತ ಸ್ಟೂಡೆಂಟ್ಸು ಅಲ್ಲಿ ಹೋಗಿ ಸೇರ್ಕೋತಾರೆ. ಹಾಗಾಗಿ ಅದು ರ್ಯಾಂಕಿಂಗ್ ಚೆನ್ನಾಗುತ್ತೆ, ಪ್ಲೇಸ್ಮೆಂಟು ಚೆನ್ನಾಗುತ್ತೆ. ದೂರ ಆಗ್ತಾ ಫ್ಯಾಕಲ್ಟಿ ಸ್ಕೇರ್ಸಿಟಿ ಬರುತ್ತೆ. ಅಷ್ಟು ದೂರ ಯಾರೋ ಹೋಗೋದು ಅಂತ ಒಳ್ಳೆ ಫ್ಯಾಕಲ್ಟಿ ಹೋಗೋದಿಲ್ಲ. ಸ್ಟೂಡೆಂಟ್ಸ್ ಅಷ್ಟೇ ಮನೆ ಪಕ್ಕ ಇಲ್ಲ ಅಂತ ಒಂದಷ್ಟು ಜನ ಆಪ್ಷನ್ ಎಂಟ್ರಿಯಲ್ಲಿ ಮಾಡೋದಿಲ್ಲ. ಹಾಗಾಗಿ ಕಟ್ ಆಫ್ ಕಡಿಮೆ ಆಗುತ್ತೆ ಹೊರತು ಯಾವುದು ಕೆಟ್ಟ ಕಾಲೇಜು ಒಳ್ಳೆ ಕಾಲೇಜ್ ಅಂತಿಲ್ಲ. ಅಕಾರ್ಡಿಂಗ್ ಟು ಕಟ್ ಆಫ್ ಐ ವಿಲ್ ಸೇ ದೀಸ್ ಆರ್ ಗುಡ್ ಕಾಲೇಜಸ್, ದೀಸ್ ಆರ್ ಬೆಟರ್ ಕಾಲೇಜಸ್, ದೀಸ್ ಆರ್ ಲೋ ಕಟ್ ಆಫ್ ಕಾಲೇಜಸ್ ಅಂತ. ಡಾನ್ ಬಾಸ್ಕೋ 47,000 AINDS ಇದೆ. CS ವಿತ್ A&ML 47,000 ಇದೆ. ಸಾಯಿ ವಿದ್ಯಾ 72,000 ಇದೆ. CS ವಿತ್ A&ML, CS ವಿತ್ DS 89,000 ಇದೆ. AMCಯಲ್ಲಿ A&ML 47,000 ಇದ್ರೆ, CS ವಿತ್ A&ML 48,000 ಇದೆ. ನೋಡಿ, ಅಷ್ಟೊಂದು ಏನು ಡಿಫರೆನ್ಸ್ ಇಲ್ಲ, ಜಸ್ಟ್ A&ML, ಇನ್ನೊಂದು CS ವಿತ್ A&ML. CS ವಿತ್ ಡೇಟಾ ಸೈನ್ಸ್ 53,314. ರಾಜರಾಜೇಶ್ವರಿಯಲ್ಲಿ A&ML 43,308. ಈಸ್ಟ್ ಪಾಯಿಂಟ್ ಅಲ್ಲಿ AINDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್ 45,000 ಇದ್ರೆ, CS ವಿತ್ A&ML 53,000. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ A&ML 55,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E106 60,000 AINDS, 60,000 A&ML, 55,000 CS ವಿತ್ A&ML. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 85,000 ಸೈಬರ್ ಸೆಕ್ಯೂರಿಟಿ, 70,000 CS ವಿತ್ DS. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 53,000 A&ML, 71,000 CS ವಿತ್ DS. HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 63,000 A&ML,
Next to ACS. Next to ACS. ACSL cyber security 83,000, CS with DS 85,000. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡಿಂದ ಒಂದು 2-3 ಕಿಲೋಮೀಟರ್ ಇಂಟೀರಿಯರ್ ಹೋಗಬೇಕು. A&ML 72,000 ಬಂದಿರೋರ್ಗೂ ಸಿಕ್ಕಿದೆ. ನೆಕ್ಸ್ಟ್ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್, ಇದು KR ಪುರಂ ಅಲ್ಲ, ನಾರ್ತ್ ಕ್ಯಾಂಪಸ್ ಸೈಬರ್ ಸೆಕ್ಯೂರಿಟಿ 77,776 ಬಂದಿರೋರು ಸಿಕ್ಕಿದೆ. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ AI and DS 78,000 ಬಂದಿರೋರಿಗೆ ಸಿಕ್ಕಿದೆ. ನೆಕ್ಸ್ಟ್ ದಿಸ್ ಇಸ್ ದ ಲಾಸ್ಟ್ ಶೀಟ್. APS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಹಳೆ ಕಾಲೇಜು, ಕನಕಪುರ ರಸ್ತೆ, ಸೋಮನಹಳ್ಳಿ ಅನ್ನೋ ಕಡೆ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ ವಿತ್ A&ML 63,000, ಸೈಬರ್ ಸೆಕ್ಯೂರಿಟಿ 80,000. ಶ್ರೀ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ A&ML 79,000. ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆನೇಕಲ್ 60,000 A&ML. ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 74,000 A&ML. ಗೋಪಾಲನ್ ವೈಟ್ಫೀಲ್ಡ್ ಅಲ್ಲಿ ಇದೆ 80,000 ಕಂಪ್ಯೂಟರ್ ಸೈನ್ಸ್ ವಿತ್ A&ML. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 93,000 ಹೋಗಿದೆ. A&ML 82,000, ಸೈಬರ್ ಸೆಕ್ಯೂರಿಟಿ ಆಲ್ಮೋಸ್ಟ್ 1,00,000 98,445. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 69,000 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ A&ML 73,000. KR ಪುರಂ ಅಲ್ಲಿ ಕೇಂಬ್ರಿಡ್ಜ್ ಹತ್ರನೇ ಇದೆ ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ 91,000 ANDS 88,000 A&ML. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 89,000 ANDS 84,000 CS ವಿತ್ A&ML 96,000. ಸೈಬರ್ ಸೆಕ್ಯೂರಿಟಿ ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ 1,00,000 ದಾಟಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 74,000 ಬಂದಿರೋರಿಗೆ A&ML ಸಿಕ್ಕಿದೆ. 96,000 ಬಂದಿರೋರಿಗೆ CS ವಿತ್ DS ಸಿಕ್ಕಿದೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 91,061 ಬಂದಿರೋರಿಗೆ A&ML ಸಿಕ್ಕಿದೆ. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಂತೂ 1,00,000 ದಾಟಿರೋರ್ಗೂ A&D ಸಿಕ್ಕಿದೆ. 1,13,000 ಬಂದಿರೋರ್ಗೂ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಸಿಕ್ಕಿದೆ. ಹಠಕ್ಕೆ ಬಿದ್ದು ನಾನು ಕಂಪ್ಯೂಟರ್ ಸೈನ್ಸೇ ಮಾಡಬೇಕು ಅಂತ ಬಂದಿರೋರಿಗೆ ಕಾಲೇಜಸ್ ಈ ತರ ಹೋಗ್ತಾ ಇರುತ್ತೆ. ವಿಜಯ ವಿಠಲದಲ್ಲಿ A&ML 1,10,000 ಬಂದಿರೋರು ಸಿಕ್ಕಿದ್ರೆ 1,19,000 ಬಂದ್ರು A&ML ಸಿಕ್ಕಿದೆ. ಬ್ಯಾಂಗ್ಳೂರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆರ್ ಬೆಂಗಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ BTI ಸರ್ಜಾಪುರ ರಸ್ತೆ, BITನೇ ಬೇರೆ BTI ಬೇರೆ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಇದ್ರ ಕಾಲೇಜ್ ಕೂಡ E204 99,000 ಬಂದ್ರು A&ML ಸಿಕ್ಕಿದೆ. ರಿಲೇಟಿವ್ಲಿ ನ್ಯೂ ಕಾಲೇಜ್ ಆದಿತ್ಯ ಯಲಹಂಕ 1,20,000 ANDS 1,05,000 A&ML 1,13,000 ಕಂಪ್ಯೂಟರ್ ಸೈನ್ಸ್ ವಿತ್ A&ML ಅಷ್ಟೇ ಅನ್ಕೊಂಡಿದ್ದೀನಿ. ಸೊ ಒಂದಷ್ಟು ಕಾಲೇಜಸ್ ನಾನೇ ಡಿಲೀಟ್ ಮಾಡಿದ್ದೀನಿ, ಪ್ರೈವೇಟ್ ಯೂನಿವರ್ಸಿಟೀಸ್ ಡಿಲೀಟ್ ಮಾಡಿದ್ದೀನಿ, ಯಾಕೆಂದ್ರೆ ಅದು ಕಾಲೇಜ್ ಕೋರ್ಸು ಬೇರೆ ಬೇರೆ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಐ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ 5 ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್. ಸೊ ಇದನ್ನ ನೋಡ್ಕೊಂಡ್ರೆ ನಿಮ್ಗೊಂದಷ್ಟು ಹೆಲ್ಪ್ ಆಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಯಾವ ರ್ಯಾಂಕ್ ಬಂದರೆ ಎಲ್ಲಿ ನಾನು ಯಾವ ಕಾಲೇಜು ಯಾವ ಪ್ರಯಾರಿಟಿಯಲ್ಲಿ ಹಾಕಬಹುದು ಅಂತ ತುಂಬ ಎಚ್ಚರಿಕೆಯಿಂದ ಆಪ್ಷನ್ ಎಂಟ್ರಿ ಮಾಡಿ. ಪ್ರಯಾರಿಟಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಯಾವ ಪ್ರಯಾರಿಟಿ ಕೊಡಬೇಕು ಅನ್ನೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಸರಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ತುಂಬ ತಪ್ಪು ಮಾಡಿದ್ದೀರಾ, ಹಾಗಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಬಂದಿದೆ. ಮೊದಲು ಮಾಡಿದಂಥ ತಪ್ಪುಗಳು ಪುನರಾವರ್ತನೆ ಆಗಬಾರ್ದು ಅಂದರೆ ಕೂತ್ಕೊಂಡು ಮನೆಯಲ್ಲಿ ಹೋಮ್ ವರ್ಕ್ ಮಾಡಿ, ಯಾವ ಕಾಲೇಜಸ್ಸು ಎಲ್ಲೆಲ್ಲಿ ಏನೇನು ಹಾಕಬೇಕು, ಏನು ಕಟ್ ಆಫ್ ಇದೆ ಅಂತ ಸ್ವಲ್ಪ ಅನಲೈಸ್ ಮಾಡಿ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಏನಾದರೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಇದೇ ಬ್ರಾಂಚ್ ಬೇಕು, ಈ ಬ್ರಾಂಚು ಸಿಕ್ಕರೆ ಮಾತ್ರ ನನಗೆ ಮೋಕ್ಷ ಸಿಗೋದು ಅನ್ನೋದು ನಂಬಿಕೆ ಬಿಟ್ಬಿಡಿ. ಸ್ವಲ್ಪ ಸರ್ವೆ ಮಾಡಿ, ಅಲ್ಲಿ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ನೇ ಸರ್ವೆ ಮಾಡಿ. ವಾಟ್ಸ್ ಯುವರ್ ಕೋರ್ಸ್ ಇನ್ ಇಂಜಿನಿಯರಿಂಗ್ ಅಂತ ಕೇಳಿ. ಮೆಕ್ಯಾನಿಕಲ್, ಸಿವಿಲ್, ಕೆಮಿಕಲ್, ಬಯೋಟೆಕ್ನಾಲಜಿ, ಈ ಯಾವ ಬ್ರಾಂಚ್ ಓದಿದ್ರು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ನಿಮ್ಮ ಡ್ರೀಮ್ ಏನಾದರೂ ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು ಅಂತಿದ್ದರೆ ಅದರ್ ಗುಡ್ ಕೋರ್ಸಸ್ ಆರ್ ದೇರ್. ಎಲೆಕ್ಟ್ರಾನಿಕ್ಸ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ. ಮೆಕ್ಯಾನಿಕಲ್ ಅಲ್ಲಿ ಅದರದ್ದೇ ಆದಂಥ ಸಾಫ್ಟ್ವೇರ್ಸ್ ಇದೆ, ಸಿವಿಲ್ ಅಲ್ಲಿ ಅದರದ್ದೇ ಆದಂಥ ಸಾಫ್ಟ್ವೇರ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದೇ ಒಂದಷ್ಟು ಕೋರ್ಸಸ್ ಇದೆ, ಎಲೆಕ್ಟ್ರಿಕಲ್ ಅಲ್ಲೂ ಇದೆ. ಈ ಎಲ್ಲ ಬ್ರಾಂಚಲ್ಲೂ ಕಂಪ್ಯೂಟರ್ ಬೇಕೇ ಬೇಕು, ಪ್ರೋಗ್ರಾಮಿಂಗ್ ಸ್ಕಿಲ್ಸು ಸ್ವಲ್ಪ ಆದರೂ ಬೇಕೇ ಬೇಕು. ನಾವು ಅನ್ಕೊಂಡಿರ್ತೀವಿ ಬರೀ ಕಂಪ್ಯೂಟರ್ ಸೈನ್ಸ್ ಹೋದ್ರೆ ಮಾತ್ರ ಮೌಸು ಕೀಪ್ಯಾಡ್ ಇಟ್ಕೊಂಡಿರೋದು ಅಂತ. ಎಲ್ಲ ಇಂಜಿನಿಯರ್ಸ್ಗೂ ಬೇಕು. ಆಮೇಲೆ ಒಬ್ಬ ಇಂಜಿನಿಯರ್ ಅಂದ್ರೆ ಬರೀ ಒಂದು ಕೋರ್ಸ್ ಬಗ್ಗೆ ತಿಳ್ಕೊತಾನೆ ಅಂತಲ್ಲ, ಎಲ್ಲ ಕೋರ್ಸಸ್ ಬಗ್ಗೆನೂ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಅಂದ್ರೆ ಆ ಸ್ಯಾಟಲೈಟ್ಗೆ ಬರೀ ಯಾವುದೋ ಒಂದು ಬ್ರಾಂಚ್ ಇಂಜಿನಿಯರ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡೋದು. ಮೆಕ್ಯಾನಿಕಲ್ ಇರ್ತಾನೆ, ಎಲೆಕ್ಟ್ರಿಕಲ್ ಇರ್ತಾನೆ, ಕಂಪ್ಯೂಟರ್ ಸೈನ್ಸ್ ಇರ್ತಾನೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಇರ್ತಾನೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಹೇಳಿದ್ದು ಕಂಪ್ಯೂಟರ್ ಸೈನ್ಸ್ ಅರ್ಥ ಆಗಿ ಕೋಡ್ ಬರೀಬೇಕು.
ಮೆಕ್ಯಾನಿಕಲ್ ಇಂಜಿನಿಯರ್ ಹೇಳಿದ್ದು ಟಾರ್ಕು ಅದೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕಂಪ್ಯೂಟರ್ ಸೈನ್ಸ್ 2 ಲೈನ್ ಕೋಡ್ ಬರೀಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ, ನನಗೆ ಮೆಕ್ಯಾನಿಕಲ್ ಬೇಡ, ಸಿವಿಲ್ ಬೇಡ, ಎಲೆಕ್ಟ್ರಾನಿಕ್ಸ್ ಬೇಡ ಅಂತ ಹೇಳಕ್ಕಾಗೋದಿಲ್ಲ. 4 ವರ್ಷ ಆದ್ಮೇಲೆ ನೀವು ಹೊರಗಡೆ ಹೋದಾಗ ಎಲ್ಲ ಬ್ರಾಂಚಸ್ ನಾಲೆಡ್ಜು ಇರಬೇಕು. ನವೆ ಡೇಸ್ ಆಲ್ ಜಾಬ್ಸ್ ಆರ್ ಇಂಟರ್ ಡಿಸಿಪ್ಲಿನರಿ. ಎಲೆಕ್ಟ್ರಿಕಲ್ಲು ತಿಳ್ಕೋಬೇಕು, ಎಲೆಕ್ಟ್ರಾನಿಕ್ಸ್ ತಿಳ್ಕೋಬೇಕು, ಸಿವಿಲ್ ತಿಳ್ಕೋಬೇಕು, ಮೆಕ್ಯಾನಿಕಲ್ಲು ತಿಳ್ಕೋಬೇಕು. ನಿಮ್ಮ ಸ್ಮಾರ್ಟ್ ವಾಚ್ ನೋಡಿ ಏನೇನಿದೆ ನೋಡಿ, ಯಾವ ಬ್ರಾಂಚ್ ಅವ್ರು ಇರ್ಬೋದು ನೋಡಿ. ನಿಮ್ಮ ಕಾರಲ್ಲಿ ಒಳಗಡೆ ಓಪನ್ ಮಾಡಿ ನೋಡಿ, ಯಾವ್ಯಾವ ಬ್ರಾಂಚ್ ಅವ್ರು ಏನೇನು ಕಾಂಟ್ರಿಬ್ಯೂಟ್ ಮಾಡಿರ್ಬೋದು ನೋಡಿ. ನಿಮ್ಮ ಮನೆಯಲ್ಲಿರೋ ರೆಫ್ರಿಜರೇಟರು, ವಾಷಿಂಗ್ ಮಿಷಿನು, ಟಿವಿ, ಸೆಟಪ್ ಬಾಕ್ಸ್ ನೋಡಿ ಯಾವ್ಯಾವ ಬ್ರಾಂಚ್ ಅವ್ರು ಕಾಂಟ್ರಿಬ್ಯೂಟ್ ಮಾಡಿರೋದು ಅಂತ ಅರ್ಥ ಆಗುತ್ತೆ. ಸೊ ಕಮ್ ಔಟ್ ಆಫ್ ದ ಇಲ್ಯೂಷನ್. ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ಎಲೆಕ್ಟ್ರಾನಿಕ್ಸ್ ಆದರೆ ಬರೀ ರೆಸಿಸ್ಟರ್ ಕೆಪಾಸಿಟಿ ಇಟ್ಕೊಂಡಿರ್ತೀನಿ, ಎಲೆಕ್ಟ್ರಿಕಲ್ ಆದರೆ ಬರೀ ಟ್ರಾನ್ಸ್ಫಾರ್ಮರ್ ಮಾಡ್ಕೊಂಡಿರ್ತೀನಿ ಅನ್ನೋ ನಂಬಿಕೆ ಬಿಟ್ಬಿಡಿ. ಯಾರು ಏನು ಬೇಕಾದ್ರೂ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಯುವರ್ ಇಂಟ್ರೆಸ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್. Thank you. All the best for your second extended route counseling.